ರೇಣುಕಾಚಾರ್ಯರು ನಾನು ನಮ್ಮ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ವ್ಯವಸ್ಥೆ ಮಾಡಿದೆ. ಒಬ್ಬೊಬ್ಬ ಮಂತ್ರಿ, ಕೇಂದ್ರದ ಮಂತ್ರಿ ಒಂದೊಂದು ದಿನ ನಾವು ಹೋಗಿ ಅಲ್ಲಿ ರಾಷ್ಟ್ರ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಿ ಕುಳಿತುಕೊಂಡು ಪಬ್ಲಿಕ್ ರಿವೆನ್ಸ್ ಮಾಡಬೇಕು ಅಂತ ಇದೆ. ಅದೆಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ. ನಾನು 2 ಬಾರಿ ಹೋಗಿದ್ದೀನಿ. ಮೊನ್ನೆ ನಾನು ಇದ್ದಾಗೇ 16ನೇ ತಾರೀಕು ರೇಣುಕಾಚಾರ್ಯರು ಅವ್ರ ಟೀಮ್ ಎಲ್ಲ ಬಂದಿತ್ತು. ಅವ್ರಿಗೆ ಏನೇನು ಹೇಳಬೇಕು ಹೇಳಿದ್ದೀನಿ. ಒಂದು ಇವೆಲ್ಲ ಮರ್ತುಬಿಟ್ಟು ಮೊದಲು ನೀವುಗಳು ಹೆಂಗೆ ಸೋತ್ರಿ ಅನ್ನೋದು ಮರ್ತುಬಿಟ್ಟು ಪಾರ್ಟಿ ಸಂಘಟನೆಗೆ ಏನು ಬೇಕೋ ಹೊತ್ಕೊಡಿ ಅಂತ ಹೇಳಿದ್ದೀವಿ. ನೋಡಿರಿ, ಪೇಪರ್ನಲ್ಲಿ ಬರೋದೇ ಒಂದು, ಒಳಗಡೆ ಇರೋ ವ್ಯವಸ್ಥೆನೇ ಒಂದು ಸತ್ಯ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ. ನಮಗೆ ಪಾರ್ಟಿಗಿನ್ನ ದೇಶ ದೊಡ್ಡದು ಅಂತೀವಿ ವಿನಃ ನಾವು ದೇಶಕ್ಕಿಂತ ನಾವು ಪಾರ್ಟಿ ದೊಡ್ಡದು ಅನ್ನೋರಲ್ಲ. ನಾವು ಈ ದೇಶಕ್ಕೋಸ್ಕರವಾಗಿ ನಮ್ಮ ಪಕ್ಷ ಎಲ್ಲರನ್ನೂ ಕೂಡ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾಯಿದ್ದಾರೆ. 100ಕ್ಕೆ 100 ಇಲ್ಲ, 100ಕ್ಕೆ 100 ಇಲ್ಲ. ಭಿನ್ನಾಭಿಪ್ರಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಂಥವರು ಸುಮಾರು ಜನ ಕಿಲಾಡಿಗಳು ಇದ್ದೀವಿ. ಆ ಭಿನ್ನಾಭಿಪ್ರಾಯ ಬಾಡದು ಹೆಂಗೆ ಇಂಜೆಕ್ಷನ್ ಕೊಡಬೇಕು ಅಂತ ಗೊತ್ತಿಲ್ದಂಗೂ ಕೊಡ್ತೀವಿ, ಗೊತ್ತಿರೋಂಗೂ ಕೊಡ್ತೀವಿ. ನಮಗೆ ದೇಶ ಇದ್ದರೆ ನಾವು, ದೇಶ ಇಲ್ಲದ್ರೆ ನಾವಲ್ಲ. ಆಗಿರೋದ್ರಿಂದ ಇಡೀ ವಿಶ್ವ ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ಕಾರ್ಯವೈಖರಿಯನ್ನು ಮೆಚ್ಕೊಂಡಿದೆ. ಪಾಪ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಎಲ್ಲಿದೆ, ಯಾವ ದೇಶದಲ್ಲಿದೆ, ಅವ್ರ ವ್ಯವಸ್ಥೆ ಏನಾಗಿದೆ, ಎಲ್ಲಿದೆ, ನಡೀತಾ ಇದೆ ಭಾರತ ಸರ್ಕಾರ. ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಯೋಜನೆಗಳಲ್ಲಿ ಒಂದೇ ಒಂದನ್ನು ಅವರು 1% ಮೂವ್ ಮಾಡಿದರೂ ಸಾಕಾಗಿತ್ತು. ಅದಿಲ್ಲ, ನಿಷ್ಕ್ರಿಯವಾಗಿದೆ ಈ ಸರ್ಕಾರ. ಸರ್, ಬರೀ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ 50 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ.